ನಮಸ್ತೆ. ಲಾಸ್ಟ್ ಟೈಮ್ ನಾನೊಂದು ಕ್ವಶನ್ ಕೇಳಿದ್ದೆ. ಏನಂದರೆ, ಮಹಾಭಾರತದಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗಲೇ ಯುದ್ಧದ ತಂತ್ರವನ್ನು ಕಲಿತ ಯೋಧ ಯಾರು ಅಂತ. ಅದಕ್ಕೆ ಆನ್ಸರ್ನ ಇವತ್ತು ಹೇಳ್ತೀನಿ. ಅದಕ್ಕೂ ಮುಂಚೆ ಅದರ ಹಿಂದೆ ಇರುವಂಥ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಏನಂದರೆ, ಒಂದು ದಿನ ಅರ್ಜುನ ತನ್ನ ಹೆಂಡತಿ ಸುಭದ್ರೆಗೆ ಯುದ್ಧದಲ್ಲಿ ಬಳಸುವಂತಹ ಚಕ್ರವ್ಯೂಹದ ಸಂಕೀರ್ಣ ವ್ಯೂಹದ ರಹಸ್ಯವನ್ನು ವಿವರಿಸ್ತಾ ಇದ್ದ. ಆ ಸಮಯದಲ್ಲಿ ಸುಭದ್ರೆಯು ಗರ್ಭವತಿಯಾಗಿದ್ದು ಗರ್ಭದಲ್ಲಿ ಅಭಿಮನ್ಯು ಇರ್ತಾನೆ. ತನ್ನ ತಂದೆ ಹೇಳ್ತಾ ಇದ್ದಂತಹ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ. ಅರ್ಜುನ ಚಕ್ರವ್ಯೂಹದ ಒಳಗೆ ಹೇಗೆ ಹೋಗಬೇಕು ಅನ್ನೋದನ್ನು ವಿವರಿಸಿದ. ಆದರೆ ಚಕ್ರವ್ಯೂಹದಿಂದ ಹೊರಗೆ ಹೇಗೆ ಬರಬೇಕು ಅನ್ನೋದನ್ನು ಹೇಳುವಷ್ಟರಲ್ಲಿ ಸುಭದ್ರೆಯು ನಿದ್ದೆಗೆ ಜಾರಿ ಬಿಡ್ತಾರೆ. ಅದರಿಂದ ಅರ್ಜುನನು ಕಥೆಯನ್ನು ಮುಂದುವರಿಸಲಿಲ್ಲ, ಅಲ್ಲಿಗೆ ನಿಲ್ಲಿಸಿದ. ಹೀಗಾಗಿ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಹೇಗೆ ಹೋಗಬೇಕು ಅನ್ನೋದನ್ನು ಕಲಿತ. ಆದರೆ ಅದರಿಂದ ಹೊರಗೆ ಹೇಗೆ ಬರೋದು ಅನ್ನೋ ವಿಧಾನವನ್ನು ಕಲೀಲಿಲ್ಲ. ಮುಂದೆ ಅಭಿಮನ್ಯು ದೊಡ್ಡವನಾಗಿ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೌರವರ ಸೇನೆ ಏನಿರುತ್ತೆ ಅವರು ಚಕ್ರವ್ಯೂಹವನ್ನು ರಚಿಸಿದ್ರು. ಅಭಿಮನ್ಯು ಧೈರ್ಯವಾಗಿ ಚಕ್ರವ್ಯೂಹದ ಒಳಗೆ ಪ್ರವೇಶಿಸಿದ. ಆದರೆ ಹೊರಗೆ ಬರೋ ವಿಧಾನ ತಿಳಿಯದ ಕಾರಣ ಅನೇಕ ಯೋಧರು ಸೇರಿ ಅವನನ್ನು ಸುತ್ತುವರಿದು ಯುದ್ಧದಲ್ಲಿ ಕೊಂದರು. ಹೀಗಾಗಿ ತಾಯಿಯ ಗರ್ಭದಲ್ಲಿದ್ದಾಗಲೇ ಯುದ್ಧದ ತಂತ್ರವನ್ನು ಕಲಿತ ಯೋಧ ಅಂದರೆ ಅದು ಅಭಿಮನ್ಯು. ಅಭಿಮನ್ಯುವನ್ನು ಧೈರ್ಯ, ತ್ಯಾಗ ಮತ್ತು ಧರ್ಮಕ್ಕಾಗಿ ಹೋರಾಡಿದ ಯೋಧ ಅಂತಲೂ ಹೇಳ್ಬೋದು. ಇನ್ನೂ ಇಂತಹ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.